ವಿಚಾರ ನಂಗೆ ರೊಕ್ಕ ಬೇಕಲ್ಲ ಹಿಂಗೆ ಬೇಕಂದ್ರೆ ನಾನೇನು ಮಾಡಲಿ ಏನು ನಾನೇನು ಒತ್ತಿಟ್ಕೊಲ್ಲ ನಾನು ಹಂಗಾದ್ರೆ ಈಗ ನೀ ರೊಕ್ಕ ಕೊಡೋದಿಲ್ಲ ಕೊಡಲ್ಲ ಅಂತ ನಾ ಇಲ್ಲ ನೀ ಕೊಡ್ತೇನೆ ಅಂತ ಹೇಳೇನಲ್ಲ ಮತ್ತೆ ಯಾವಾಗ ಕೊಡ್ತಿ ಸಾಲ ಕೊಟ್ಟಾಗ ಅಯ್ಯೋ ದೇವ್ರೆ ಅವ್ರು ಯಾವಾಗ ಕೊಡ್ತಾರ ನಾನು ಅದನ್ನ ಕೇಳಕತ್ತಿರೋದು ಅಯ್ಯ ಅವ್ರು ಕೊಡ್ತಾರ ಅವ್ರ ಮನಸ್ಸು ತಿಳಿದಾಗ ಕೊಡ್ತಾರ ಯಾವಾಗ ಕೊಡ್ಬೇಕು ವಾರ ಪದ್ಧತಿ ಅವ್ರಿಗೆ ಗೊತ್ತಿರ್ತೈತಿ ಎಷ್ಟನೇ ವಾರಕ್ಕೆ ಕೊಡ್ಬೇಕಂತೇಳಿ ಯಾವಾಗ ಕೊಡ್ತಾರ ಯಾಕ ನೀನು ಸಂಗನಾಗಿರಕ್ಕೆ ಅಲ್ಲ ರೊಕ್ಕ ಎಂದ ಬರ್ತಾವ ಎಂದ ಬರೋದಿಲ್ಲ ಅಂತ ನಿಂಗೆ ಗೊತ್ತಿಲ್ಲನ ಏನು ಅರೆದರೆ ಕೇಳ್ದಂಗೆ ಕೇಳಕತ್ತೀಯಲ್ಲ ನೀನು ಇಲ್ಲಡವ ನೀ ಹಿಂಗೆಲ್ಲ ಬಾಯ್ ಮಾಡೋದಾದ್ರೆ ನಾ ಸಾಲಾಗಿಲ್ಲ ಏನು ಕೊಡೋದಿಲ್ಲ ನೀ ನನ್ನ ಕೇಳಕ್ಕೂ ಹೋಗ್ಬೇಡ ಏನು ಸುಮ್ಮನೆ ಇದೆಲ್ಲ ಆಗ ಹೋಗ ಮಾತಲ್ಲ ಯಾಕೆ ಯಾವಾಗ ಬೇಕಾಗೈತೆ ತಾಯಿ ನಿನ್ನ ಕಡೆ ಅನ್ನಿಸ್ಕೊಳ್ಳೋದತ್ತಾಗ ಈಗ ಹಿಂಗೆ ಮಾಡಕ್ಕೆ ನಾಳೆ ನೀನು ರೊಕ್ಕ ಇಸ್ಕೊಂಡಿಂದ ನನಗೆ ಹೊಳೆ ಜೋರು ಮಾಡಲ್ಲ ಅಂತ ಏನು ಗ್ಯಾರಂಟಿ ಅವಾಗ ಎಲ್ಲಿ ನಿನ್ನ ಕಡೆ ಹೆಟ್ಟಿಸ್ಕೊಳಕ್ಕೆ ಹೋಲಿ ಬೇಡ ಬೇಡ ನೀ ಏನಾರು ಮಾಡ್ಕೋ ಯಾರನ್ನಾರು ಕೇಳ್ಕೊ ನಮ್ಗೆ ಅದಕ್ಕೂ ಏನು ಸಂಬಂಧ ಇಲ್ಲ ನೋಡು ಸಿಟ್ಟ ಬೇಡ ಬೇಡ ಹಂಗೆ ಏನೋ ಒಂದು ಮಾತು ಅಂತೇನವ ಯಾಕಂದ್ರೆ ರೊಕ್ಕದ್ದು ಒಂಚೂರು ಅಗದಿ ಅರ್ಜೆಂಟ್ ಇತ್ತು ಅದಕ್ಕೆ ಏನಾರು ಅಂದಿರ್ಬೇಕು ಅಯ್ಯೋ ದೇವ್ರೆ ಅಷ್ಟಕ್ಕೆ ಈ ಸಿಟ್ಟಾಗದನ ಏನಿಲ್ಲ ಸಮಾಧಾನ ಮಾಡ್ಕೊ ಏನು ಸಮಾಧಾನ ಮಾಡ್ಕೊಳ್ಳೋದ ಏನ ನೀನು ನೋಡಿದ್ರೆ ಕುತ್ತಿಗೆ ಮ್ಯಾಗ ಹತ್ತೆ ಕುಂತೀವ ತಗ ಏನು ನಿನ್ನ ಕಡೆ 50,000 ಸಾಲ ಮಾಡಿ ನಾನು ಊರು ಬಿಟ್ಟು ಹೊಂಟೆ ನಾನು ಅನ್ನರಂಗೆ ಇಲ್ಲ ಬೇಜಾರಾಗಬೇಡ ಏನೋ ಒಂದು ಸಿಟ್ಟನೆ ನಾನು ಬಂದು ಅಂದ್ಬಿಟ್ಟೆ ಆಯ್ತು ಸಾಲ ಕೊಟ್ಟಾಗ ಕೊಡಕ್ಕ ಪರವ ಮತ್ತೆ ನಿನಗೆ ಹೇಳೇನವ ನೀನು ಮರ್ತಿರ್ತಿ ಹಿಂದಾಗಡೆ ರೊಕ್ಕ ನನಗೆ ಕೊಡ್ತೇನೆ ಅಂತ ಹೇಳಿ ನೋಡು ಮತ್ತೆ ಏನ ಅಯ್ಯೋ ಹೂನ ಅಯ್ಯವ ಕೊಡ್ತೇನೆ ಕೊಡ್ಲಿಲ್ಲ ಅಂದ್ರೆ ಬಿಟ್ಟಿಯಾ ನೀನು ಶಾಂತಕ್ಕಗೆ ಏನು ನಮ್ನಿ ಕರಿ ಬಿಡ್ಸಾಕತ್ತಿ ನೀನು ಏನು ನಾನು ಕೈ ಬಿಟ್ಟಿಯಾ ಇವ ತಾಯಿ ನಿನಗೆ ಕೊಡ್ತೇನೆ ತಗೋ ಅಲ್ಲ ಶಾಂತಕ್ಕ ಏನು ದೌಲತ್ ಅಂತಿ ಮಂದಿಗೆ ಅಲ್ಲ ಏನು ನಾವೇನು ಇವ್ರಿಗೆ ಕೊಡ್ತೇವಂತೇನ ಬಾಂಡ್ ಪೇಪರ್ ಮ್ಯಾಗ ಬರೆದು ಕೊಟ್ಟಿದ್ದೇವನ್ನು ನೋಡವ ಮನುಷ್ಯ ಏನು ಹೆದರ್ಕಿಲ್ಲ ಬದ್ರಿಕಿಲ್ಲ ಬಾತಾಗ ಬಾಯಿಗೆ ಬಂದಂಗೆ ಮಾತಾಡ್ತಾರ ಅಂದ್ರೆ ಹೆಂಗ ಶಾಂತಕ್ಕ ಇದೆ ವಿಚಾರ ಏನಪ್ಪ ನನ್ಗಂತೂ ಇದು ಹೆಂಗೆ ಹೇಳ್ಬೇಕು ಏನು ಮಾಡ್ಬೇಕಂತೇಳಿ ಗೊತ್ತಾಗೋಲ್ತು ಬಿಡ ಇದು ಕೊಟ್ಟಿದ್ದು ಸಲಿಗೆ ಹೆಚ್ಚಾಗೈತಿ ಹೆಟ್ಟಿ ಕಳಿಸ್ತಿದ್ದೆ ಬೇಸಿಗೆ ಇನ್ನೊಮ್ಮೆ ರೊಕ್ಕಕ್ಕಲ್ಲ ನನ್ನಂತೆ ನಾನು ಮಾತಾಡ್ಬೇಕಂದ್ರೆ ಎದುರು ನಡ್ಗೋಂಗ ಬೇಡ ಊರ್ ಮನ್ಯಾಗ ಸುಮ್ಮನೆ ಜಗಳ ಮಾಡ್ಕೊಳ್ಳೋ ಸರಿಯಲ್ಲ ಆಕಿ ಮನ್ಸಿಗೆ ಯಾಕೆ ನೋವು ಮಾಡ್ಬೇಕಂತ ಒಂದ ಕಾರಣಕ್ಕೆ ಸುಮ್ಮನದೀನಿ ಊರ್ ಬಿಡಾಡಿ ಮುಂದಿರ್ತ ತಂದು ಕೊಟ್ಟು ಇಟ್ಬಿಟ್ಟಾಳಿಕಿ ಬರ್ಲಿ ಮಾಡ್ತೇನೆ ಸಾಲ ಕೊಟ್ಟಿನಿ ನಾನು ಯಾಕೆ ಕೊಡಕ್ಕೆ ಹೋಗ್ಲಿ ₹1 ಕೊಡೋದಿಲ್ಲ ಬೇಕಾದಾಗ್ಲಿ ಅದ್ರ ಅವನ ತಗ ಈಕಿ ಬಡ್ಡಿ ಬೇಡ ಈಕಿ ಬಾಚಿ ಬೇಡ ಈಗ ಹಿಂಗದಾಳಿಕಿ ನಾಳೆ ಸಾಲ ಕೊಟ್ಟಿಂದಿಕ್ಕಿ ಹೆಂಗೆ ನಡ್ಕೋಬೋದು ನನ್ನ ಜೊತೆಗೆ ಬೇಡ ಇವತ್ತಾಯಿ ನಾ ಮಾತ್ರ ಈಕಿ ರೊಕ್ಕ ಬೇಡ ಏನೂ ಬೇಡಿಕಿದೆ ಕೊಡಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟೆ ಇವತ್ತು ಹನುಮಿ ಮತ್ತೆ ಹಿಂಗಂದ್ಲು ಶಾಂತಕ್ಕ ಅಂತೇಳಿ ಬಾಯಿ ಬಿಟ್ಟಿಕಿಟ್ಟು ಇವತ್ತಾಯಿ ಆಕಿ ಮುಂದಿನ ಅಯ್ಯ ಶಾಂತಕ್ಕ ನಾ ಎಂದು ಹೇಳಿನಿ ಇವತ್ತಾಯಿ ನಮ್ಗೆ ಅಲ್ಲಿ ಸುದ್ದಿ ಒಯ್ದು ಇಲ್ಲಿ ಹೇಳೋದು ಇಲ್ಲಿ ಸುದ್ದಿ ಒಯ್ದು ಅಲ್ಲಿ ಹೇಳೋದು ಇವೆಲ್ಲ ಗೊತ್ತಿಲ್ಲವ ತಾಯಿ ನಾವು ಎಂದೂ ಮಾಡಿಲ್ಲ ಬಿಡು ಇಂಥ ಕೆಲಸ ನಿನ್ನ ನಾಯಿ ಮ್ಯಾಗ ಅಣಿ ಮಾಡು ಹೇಳೋದಿಲ್ಲ ಅಂತೇಳಿ ಶಾಂತಕ್ಕೆ ಹಿಂಗೆ ಅಂದಾಳ ಅಂತ ಹೇಳೋದಿಲ್ಲ ಅಂತೇಳಿ ನಿನ್ನ ನಾಯಿ ಮ್ಯಾಗ ಅಣಿ ಮಾಡು ಎಲ್ಲಿದೆ ಹನುಮವ್ವ ನಾಯಿ ಎಲ್ಲಿದೆ ಆಣಿ ಮಾಡುವುದೇ ಅನ್ಯಾಯ ಮೂಕಜೀವಿ ಮ್ಯಾಲೆ ಆಣಿ ಮಾಡುವುದೇ ಅನ್ಯಾಯ ಬಂದ್ಲ ಹೇಳ್ಬಿಟ್ಟು ಯಾರು ಹೇಳ್ಕೊಂತ ಊರ್ ಬಿಡಾಡಿ ತಣಗೋಕಿನಿ ಏನಂತೆ ಅಲ್ರಿ ಅತ್ತೆರ ಪಾಪ ನೀವು ಮಾಡಾಟಕ ನಾಯಿ ಮ್ಯಾಗ ಆಣಿ ಮಾಡಂತೀರಿ ನಾ ಏನ್ ಮಾಡೈತಿ ಏನ್ ಮಾಡಕತ್ತಿ ಹೇಳ ಈಗ ನನ್ನ ಪಡಿ ನಾ ಇದ್ರು ಬಂದಿಲ್ಲ ಹಾಡಿ ನನ್ನ ತಲೆ ತಿನ್ನಕತ್ತಿಲ್ಲ ನೀನು ನಾ ಏನ್ ಮಾಡಿದ್ದೆ ನಾ ಏನು ಮಾಡ್ಲಾರ್ದನ ಈ ನಮ್ಮಿ ಜೀವ ತಿಂತೀನಿ ನಂದು ಮತ್ತೆ ಹಂಗ ಒಮ್ಮೊಮ್ಮೆ ಮನುಷ್ಯ ಏನು ಮಾಡ್ಲಿಲ್ಲ ಅಂದ್ರು ನಿಮ್ಮಂತರ ಕಾಡದಿಂದ ಅನ್ಭವಿಸ್ಬೇಕಾಕತಿ ನೋಡ್ರಿ ಅತ್ತಿಯರ ಬರೇ ನನಗೊಂದು ಭಯದ ಕಾಯ್ತಿರ್ತೀರಪ್ಪ ನೀವಂತರೂ ಹೊತ್ತಾಗ ನನ್ನಂತ ಬಂಗಾರದಂತ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರಿ ನೀವು ಹೌದವ ನಾನು ಓದ್ಜರಿಂದ ಬೇನ್ ಗಿಡದ ಬಿಡದಾಗ ತಪಸ್ಕೊಂತಿದ್ನಿ ಕಾಂತತಿ ಅಜ್ಜಿ ಅಜ್ಜಿ ಅದು ಅಜ್ಜಿ ನಂಗ ನಿನ್ನ ಕೈದು ಕಲಸಜ್ಜಿ ಸರಿಗಮ್ಮ ಪಾಡಳಕ್ಕ ಹೌದ್ರಿ ಅತ್ತಿಯರ ಸಣ್ಣಂದಿರ್ತ ಸಂಗೀತ ಕಲ್ತ್ರೆ ಮುಂದೆ ಒಂದು ದೊಡ್ಡ ವ್ಯಕ್ತಿ ಅಕ್ಕನ ಅದು ಕಲಿಯಾಕು ಹಗರಕ್ಕತಿ ಅದಕ್ಕೆ ಈಗಿರ್ತ ಸಂಗೀತ ಕ್ಲಾಸಿಗೆ ಹಚ್ಬಿಡೋಣ ಅಂತ ಅಯ್ಯೋ 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 ಈಗ ಹಾಡ್ತಿರೋ ಸಾಲ್ದೇನೆ ಇವ ಸಂಗೀತ ಕ್ಲಾಸಿಗೆ ಹಚ್ಚಿ ಏನ್ ಮಾಡ್ಬೇಕಂತ ಮಾಡಿ ನಮ್ಮನ್ನೆಲ್ಲರನ್ನು ಕೊಂದ ಬಿಡ್ಬೇಕಂತ ಮಾಡಿರ ತಾಯಿ ಮಗ ಸೇರ್ ನೀವು ಬಾಯಿ ಮುಚ್ಕೊಂಡು ಇರ್ತೀರ ಮತ್ತೆ ಯಾ ಸಂಗೀತ ಕ್ಲಾಸ್ ಇಲ್ಲ ಎಂತದೂ ಇಲ್ಲ ತಣ್ಣಗ ಬಾಯಿ ಮುಚ್ಕೊಂಡು ಬಿದ್ದಾಡ್ಬೇಕಟ್ಟೆ ಎಲ್ಲರೂ ಕೇಳ್ದಿರತ್ತಾರ ನಾನು ಸೇರ್ತೀನಿ ಅಜ್ಜಿ ನಂಗೂ ಹಾಡು ಹೇಳೋದಂದ್ರೆ ಬಹಳ ಇಷ್ಟ ಅಪ್ಪ ನಿನಗೆ ಹಾಡು ಹೇಳೋದು ಇಷ್ಟ ಅಂತೇಳಿ ನನಗೆ ಗೊತ್ತು ಆದ್ರೆ ನಿನ್ನ ಕಾಲು ಬೀಳ್ತೇನೆಪ್ಪ ಯಪ್ಪ ನನ್ನ ಜಲಮ ಮಾತಾಡ್ತೀನಿ ಬೇಡ ನಾನು ಈ ಜಲಂದ ಮುಕ್ತಿ ಸಿಕ್ಕಿ ಸಾಯ್ಬೇಕಂತದೇನಿ ಅಂತರ ಪಿಚಾಚಾಗ ಅಲಿಬೇಟ ಆಡಬೇಡ ಯಪ್ಪ ನನಗಲ್ಲ ಯಾ ಸಂಗೀತ ಕ್ಲಾಸು ಬೇಡ ಎಂತದೂ ಬೇಡ ತಣ್ಣಗ ಮನ್ಯಾಗ ಇರ ಮಗನ ಬೇಡಪ್ಪ ಹಿಂಗ ಮಾಡ್ತೀರಿ ನೋಡ್ರಿ ಅತ್ತಿಯರ ನನ್ನ ಮಗನ ಒಳಗಿರುವಂಥ ಪ್ರತಿಭೆನ ಎಲ್ಲರೂ ಸೇರಿ ತುಳಿಯಾಕತ್ತೀರಿ ನೀವು ನೋಡು ಪಾಪ ನನ್ನ ಮಗ ಮಾಡ್ತೇನೆ ಕಲಿತೀನಿ ಅಂತ ಐತಿ ಇಂಥ ಮಕ್ಕಳು ಸಿಗೋದು ಉಂಟಾ ಕಲ್ಸಕ್ಕೆ ಒಲ್ಲೆ ಅಂತೀರಿ ಬೇಡ ಬೇಡ ಅಂತೀರಿ ಅದೇ ರೊಕ್ಕ ಈಡೆ ಕೊಟ್ಟು ಇದಕ್ಕೆ ಸೇರಿದ್ರು ಅಡ್ಡಿ ಇಲ್ಲ ಜಿಮ್ಮಿಗೆ ಅದಕ್ಕೆ ಎಟ್ಟಾರ ರೊಕ್ಕ ಹೋಗ್ಲಿ ನನ್ನ ಮಗನ ಒಂದು ಇದಕ್ಕೆ ಸೇರಿಸ್ತೇನಂದ್ರೆ ಬೇಡ ಅಂತೀರಿ ಹಿಂಗೆ ನನ್ನ ಮಗನಲ್ಲಿರುವಂಥ ಕಲೆನ ತುಳಿತಾ ಇದೀರಿ ನ್ಯಾಯ ಎಲ್ಲಿದೆ ಅತ್ತಿ ಎಲ್ಲಿದೆ ನ್ಯಾಯ ಸೊಸೆಯಾದ್ರೆ ಜಿಮ್ಮಿಗೆ ಸೇರ್ಬೋದೇ ಅದುವೇ ನ್ಯಾಯ ಮೊಮ್ಮಗ ಕ್ಲಾಸಿಗೆ ಸೇರುವುದೇ
ಅದೇ ಅತ್ತಿಯರ ಅದೇ ಹಿಂಗ ನೋಡ್ರಿ ಒಟ್ಟ ನಮಗೊಂಥರ ಮಂದಿಗೊಂಥರ. ಅವ್ವ ತಾಯಿ, ನಿನ್ನ ಮಗನ ಒಳಗಿರುವಂತ ಕಲೆ ನಾ ತುಳಿತೇನೋ ಬಿಡ್ತೇನೋ ದೇವ್ರಿಗೆ ಗೊತ್ತ. ನೀನು ನನ್ನ ಜನ್ಮ ತಿನ್ಬೇಡ ಯವ್ವ ತಾಯಿ. ನನ್ನ ಕುತ್ತಿಗೆ ಮ್ಯಾಗ ಕಾಲಿಟ್ಟು ಕಚಪಚ ಕಚಪಚ ತುಳಿದು ಬಿಡ್ರಿ ಇಬ್ರು, ತುಳಿದು ಬಿಡ್ರಿ. ಅಕ್ಕಿರ್ನ ಏನಂತೀರಿ ಇಬ್ರೆ? ತಲೆ ತಿನ್ನಾಕತ್ತಾಗ ಅಲ್ಲ ನಿಮ್ಮ ಅಪ್ಪನ ಕೇಳ, ನಿಮ್ಮ ಅಪ್ಪ ಹಸ್ತಾನ ಅಂದ್ರೆ ಹಚ್ಕೋ ಹೋಗತ್ತಾಗ. ಅವ್ವ ಯವ್ವ, ನಾನು ಕಲಾಸಿ ಸೇರ್ತೀನಿ. ಹೂ ಕೂಸೆ, ಸೇರಪ್ಪ ಸೇರ. ಬಾ ಬಾ. ಸರಿಗಮ ಸಂಗೀತವ ಹಾಡುವೆ, ಸರಿಗಮ ಸಂಗೀತವ ಹಾಡುವೆ. ನೋಡ್ದೇನೆ ಇಷ್ಟು ಬಿಗ್ಗಿಸ್ ನೀರು ಕುಡಿತಾವ ನಮ್ದು. ನೋಡ್ದೇನೆ ಅದೊಂದು ಸೌಂಡ್ ಬಾಕ್ಸ್, ಇದೊಂದು ಟೇಪ್ ರಿಕಾರ್ಡ್. ಯವ್ವ ಮರಿ ಟೇಪ್ ರಿಕಾರ್ಡ್, ಅದು ಕ್ಯಾಸೆಟ್ ಬಿಚ್ಕೊಂತ ಹೋದಂಗೆ ಇದು ಸುತ್ಕೊಂತ ಹೋಗತ್ತೆ. ಯವ್ವ ಸಾಕಾಗೈತೆ ನನಗಂತೂ ಹೊತ್ತಾಗ. ಯೋ ಶಾಂತಕ್ಕ ಹೋಗ್ಲಿ ಬಿಡ, ಯಾಕೆ ಬೇಜಾರು ಮಾಡ್ಕೊಂತಿ ಅಂದಂಗೆ. ಶಾಂತಕ್ಕ ಏನು ನಿನ್ನ ಸಸಿ ಊರಿಗೆ ಹೋದ್ರಾ? ಮಗ ಸಸಿ ಹೋದ್ರು. 2 ದಿನ ಸುಟ್ಟಿ ಕೊಟ್ಟಿತ್ತು ಬಿಡ ಪಾಪ ಅವಕ್ಕೆ. ಊರಿಗೆ ಹೋದ್ರು ಅವರು. ಚಲೋ ಚಲೋ ಅಡಿಗೆ ಮಾಡಿ ಕಟ್ಟಿದೆ, ಹಂಗಾಗಿ ತೊಗೊಂಡು ಹೋದು ಪಾಪ. ಏನು ಅಲ್ಲಿ ಮಾಡ್ಕೊಂಡು ತಿನ್ನೋದು, ಅವಕ್ಕೆ ರಗಡಾಕ್ ಹೋಗತ್ತಿ. ಒಬ್ಬಕ್ಕೆ ಇರ್ತಾಳೆ, ಏನು ಮಾಡ್ತಾಳ ಹೌದಿಲ್ಲ. ಇವತ್ತಿಗೂ ಆಗುವಷ್ಟು ಚಲೋ ತಂಗ ಅಡಿಗೆನೂ ಕಟ್ಟೇನಿ. ಆಮ್ಯಾಗ ಇದು ಏನದ ಏನನ ಇವ್ರು ಅದ ಈಕಿ ನಮ್ಮ ಈರಮ್ಮದು ಸೇರಿ ಅದು ಏನೇನ ತಿಂಡಿ ಪಂಡಿ ಎಲ್ಲ ಮಾಡಿ ಕಟ್ಟ್ಯಾರವ. ತಿಂಡೆ ಪುಂಡೆ ಅವೆಲ್ಲ ನಮ್ಗೆ ಗೊತ್ತಾಗೋದಿಲ್ಲ, ಫೋನ್ನೇ ನೋಡಿ ಮಾಡಿ ಕಟ್ಟ್ಯಾರ ಒಟ್ಟು. ಹೌದಾ, ತಿನ್ಲಿ ಬಿಡ. ಮತ್ತೆ ಒಬ್ಬಕ್ಕೆ ಇರ್ತಾಳೆ, ಏನು ಮಾಡ್ಕೊಂತಾಳ ಶಾಂತಕ್ಕ. ಆದ್ರೂ ಆರಾಮ್ ಜೀವನ ಚಂದ ಬಿಡ ಯವ್ವ, ಮಸ್ತಾಗಿರ್ತಾಳಲ್ಲೇ ಸಿಟಿ ಒಳಗೆ. ನೋಡು ಮೊದಲು ಸರಿ ಇಲ್ಲ ಅಂದ್ರೆ ಈಗ ನೋಡಿ ರಾಣಿ ಗತಿ ಅದಾಳ ಈಗಲ್ಲಿ. ನಾವಂತೇವೆ ಗಿರ್ಜಿ, ಅದಕ್ಕೂ ಅಲ್ಲಿ ಬೇಜಾರು ಬಿಡ ಇರಾಕ ಪಾಪ. ಅದನ್ನೇ ಅಂತ ಅತ್ತಿಯರೇ ಯಾರಿಗೆ ಬೇಕಾಗಿತ್ತು ಹಿಂಗಿರೋದು. ನೀವೇ ಎಲ್ಲರೂ ಚಂದೆ ಮಾತಾಡ್ಕೊಂತಿರ್ತೀರಿ. ನನಗೊಬ್ಬಕಿಗೆ ಇದ್ದು ಕೆಟ್ಟ ಬೇಜಾರು ಬಂದು ಹೋಗ್ಬಿಟ್ಟತಿ. ಇರಾಕ ಮನ್ಸಾಗಲ್ರಿ ಅತ್ತಿಯರ ಅಂತಿತ್ತಪ್ಪ ಒಟ್ಟು. ಆಕಿ ಏನು ಮಾಡಕತ್ತತಿ ಈಗ ಆಲೆ ಹಂಗೆ ಅಂತಾಳಂತೇಳಿ ಬಿಟ್ಟು ಬರಕತ್ತೆ. ಗಂಡನ ಕೆಲಸ ಅತ್ತಾಗ ಐತಿ ಹೌದಿಲ್ಲ. ಯೋ ಶಾಂತಕ್ಕ, ಸಿಟಿಯಾಗಿದ್ದರಿಗೆ ಹಳ್ಳಿ ಜೀವನ ಚಂದ ಅನಿಸ್ತದೆ, ಹಳ್ಳಿಯಾಗಿದ್ದರಿಗೆ ಸಿಟಿಯಾನ ಜೀವನ ಚಂದ ಅನಿಸ್ತೈತಿ. ಹಾಗೆ ಮತ್ತೆ ಅವ್ರವ್ರ ಜೀವನ ಅವ್ರವ್ರಿಗೆ ಗೊತ್ತದು. ರೇಣವ್ ಏನೋ ಒದರ್ಕೊಂತ ಹೊಂಟಿದ್ಲಲ್ಲ, ಏನೋ ರೊಕ್ಕ ಕೊಡ್ತೀನಿ ಅಂದು ಕೊಡೋದಲ್ಲ, ಹೇಳಿದ್ ಮಾಡೋದಲ್ಲ, ಒಂದು ತಿಳ್ಕೊಳ್ಳೋಷ್ಟಿದು ಇಲ್ಲ. ಬಡ್ಡಿ ಅಂತ ಸಾಯ್ತಾಳ ಒಂದು ಅಳತಿ. ಏನು ಬಡ್ಡಿ ತೊಗೊಂಡು ನಾಳೆ ಸತ್ತಿಂದೆಲ್ಲ ಹೊತ್ಕೊಂಡು ಹೋಗ್ಕೊಳ್ಳೋಣ ಅಂತ ಏನೋ ಬೈತಾ ಇದ್ಲಪ್ಪ ನಿನಗೆ. ಈಗ ಏನಾರ ಜಗಳ ಆತನ ಇಲ್ಲೇ? ಯಾರು ಊರು ಬಿಡಾಡಿ ಹಂಗಂದ್ಲನೇಕೆ ಬರ್ಲಿಕ್ಕೆ ರೊಕ್ಕಕ್ಕೆ? ಹನಿಮೆ ಆಗಲ್ಲ ಅಂದೆಲ್ಲ ರೊಕ್ಕ ಕೊಡೋದಲ್ಲ ಅಂತೇಳಿ ಹೇಳಿ ಅದನ್ನ ಹೋಗಿ ಆಕಿ ಮುಂದೆ ಹೇಳ್ಬೇಕಾ? ಜಾಡಿಸೋತ ಓದ್ಬಿಡ್ತಾನೆ ನಿನ್ನ ಹೇಳಿಲ್ಲ ಅಂದ್ರೆ. ಅಯ್ಯ ಶಾಂತಕ್ಕ, ನೀ ಹೇಳಿಲ್ಲ ಅಂದ್ರೂ ನಾ ಹೇಳ್ತಿದ್ದೆ ಬಿಡ. ನನಗೆ ಸಮಾಧಾನ ಆಗಲ್ಲವ. ಏನಾರ ಒಂದು ವಿಚಾರ ಕಿವಿಗೆ ಬಿತ್ತಂದ್ರೆ ಹೇಳ್ತೇನೆ ನೀ ತಲೆ ಕೆಡಿಸ್ಕೊಬೇಡ. ನನ್ನ ಜವಾಬ್ದಾರಿ ಶಾಂತಕ್ಕ. ನನ್ನ ನಾಯಿ ಮ್ಯಾಗ ಅಣಿ ಮಾಡಿ ಹೇಳ್ತೇನೆ, ನಾಯಿ ಹೇಳ್ತಾನೆ ಇದನ್ನತ್ತ. ಶಬಾಷ್ ಹನುಮಂತ, ಹಂಗ ಮಾಡ್ಬಿಡ್ಬೇಡ. ಹನುಮಂತ ಅಂದ್ರೆ ಶಾಣೆ ಅಂದ್ರೆ ಹನುಮಂತ. ಏನಾರ ಅಂದ್ರೆ ಬಿಟ್ಬಿಡ್ತಾನಂತ ಮಾಡಿರನ. ಅವ ಮಾತಾಡವಲ್ಲ, ಮಾತಿನಾಗ ಉತ್ತರ ಕೊಡ್ತಾನ, ಹಾಡ್ನಾಗ ಉತ್ತರ ಕೊಡ್ತಾನ, ಹಾಡ್ನಾಗ. ಅಲ್ಲ ಏನು ನೋಡಕತ್ತಾಳಕಿ? ಏನು ನೋಡತ್ತೀಯ? ಬಿಗ್ ಬಾಸ್ ಅಕ್ಕ, ಬಿಗ್ ಬಾಸ್ ನೋಡತ್ತಿದ್ದೆ. ಬ್ಯಾಸರಾಗಿತ್ತ. ಆಮೇಲೆ ರಿಪೀಟ್ ಟೆಲಿಕಾಸ್ಟ್ ನೋಡಿದ್ರೆ ಏನೋ ಒಂಥರ ಸಮಾಧಾನ. ಅದಕ್ಕೆ ಬಿಗ್ ಬಾಸ್ ನೋಡ್ತಾ ಇದ್ದೆ. ನೋಡ್ತೀನಕ್ಕ, ಬಾ ಆಚಲೆ ಜೋರಾಗಿ. ಅಯ್ಯೋ ಬಿಗ್ ಬಾಸ್ ಮತ್ತೆ ಎದಾಗ ಯೂಟ್ಯೂಬ್ನೇ ನೋಡತ್ತೀಯ? ಇಲ್ಲಕ್ಕ, ಯೂಟ್ಯೂಬ್ ಅಲ್ಲ ಇದ್ರ ಜಿಯೋದಕ್ಸಿ ಬರ್ತಾವ ವಾಪಸ್. ರಿಪೀಟ್ ಟೆಲಿಕಾಸ್ಟ್ ನೋಡ್ಬೋದು ಜಿಯೋ ಟಿ ವಿ ಒಳಗೆ. ನೋಡು. ಆದರೂ ಸಂಜೆ ಆಗತ್ತೆ ಅದೊಂದು ಬಿಗ್ ಬಾಸ್ ಬರ್ತದಂತೆ, ಎಂತ ಖುಷಿ ಆಕಿತ್ತು. ಏನಪ್ಪ ಈಗ ಬಿಗ್ ಬಾಸ್ ಮುಗ್ದಂಗೆ ಆತು. ಕೆಟ್ಟ ಬೇಜಾರಾಕತ್ತಲ್ಲ ಆಯ್ಕಿನ. ಮನುಷ್ಯ ಮತ್ತು ಅದಾವಲ್ಲ ಸವ ಧಾರಾವಾಹಿ ನೋಡ್ಕೊಂತ ಕುಂದಿರ್ಬೇಕು. ನಾನಿನ್ನ ಬಿಡಲಾರೆ ಅಂತ ಒಂದು ಧಾರಾವಾಹಿ ಬಂದಿತ್ತು ನೋಡು. ಅದೇ ನಂದಿನಿ ಅಕ್ಷಯ್ ಆಕಿ ದೇವ್ದ ಹೆಸರು ಏನೋ ಇತ್ತಪ್ಪ, ನಂಗೆ ನೆನಪಿಲ್ಲ. ಸೇಮ್ ಅದೇ ಕಾನ್ಸೆಪ್ಟ್ನಾಗ ಈಗ ಒಂದು ಬಂದತ್ತಲ್ಲ. ನಾನು ಯಾವ್ದು ಬಂದತ್ತಲ್ಲವ ಇನ್ನೊಂದು 100 ಜನ್ಮಕ್ಕೂ. ಸೇಮ್ ಅದ್ರಂಗೆ ಅದು ಅದಲ್ಲ. ಯವ್ವ ಅದ್ರಾಗರ ಇತ್ತು ಒಂದು ಬರ ಅಂದ್ರೆ. ಹೌದಕ್ಕ, ನನಗೆ ಇದು ಅರ್ಥ ಆಗಿಲ್ಲ ಇವತ್ತಿನವರೆಗೂ. ಅಲ್ಲ ಆ ಥರ ಡಿಸೈನರ್ ಡ್ರೆಸ್ಸು, ಕಣ್ಣು ಮುಚ್ಕೊಂಡು ತೆಗೆದ್ರಾಗ ಚೇಂಜು, ಎಂತೆಂಥ ಮಿನ ಅಂಗಿ. ದೆವ್ವ ಬೇಸ ಬದಲಾಯಿಸ್ತೈತಿ, ಓಕೆ ಒಪ್ಕೊಳ್ಳೋಣ. ಡಿಸೈನ್ ಹಂಗೆ ಅರ್ಬಿ ಅಂಗಡಿಯಿಂದ ತಂದದು ಯಾ ಪುರ್ಸತ್ತಿಲ್ದಂಗೆ ಅದು ಯಾ ಗದ್ದಲಾಗ ಹಾಕ್ಕೊಂತಿದ್ದಿತ್ತವ ಅಂತ ನಾನು ಅತ್ತಾಗ ಖರೇನ ಅಲ್ಲ. ಅಷ್ಟೇ ಅಲ್ಲ, ವಿಚಿತ್ರ. ಒಂದೇ ಥರ ಸೀರೆ ಈಗಿನಂಗೆ ಅದು ಬಣ್ಣ ಬದಲಾಯ್ತಿಲ್ಲ, ಮಸ್ತ್ ಸೀರೆನೂ ಉಟ್ಕೊಂಡ್ಬಿಡ್ತೈತಿ. ದೆವ್ವ ಅಂದ್ರೆ ಗಾಳಿಗತೆ ಇರ್ಬೇಕು, ತೇಲಾಡುವಂಗೆ ಹಂಗೆಲ್ಲ ಇರಲಿ, ಯಾರು ಬೇಡ ಅಂತಾರ ಸೀರೆನೂ ಸಿಕ್ಬಿಡ್ತಿತ್ತಪ್ಪ. ಹಂಗ ಏನ ಈಗ ಇದ್ರೊಳಗೆ ಏನೇನೈತೆ ಏನೋ ಇದ್ರೊಳಗೆ ಹಾಕೊಂಡಿರೋ ಅರ್ಬಿ ನೋಡಿನೂ ಎಷ್ಟು ಚಂದ ಐತಿ. ಏನು ಮ್ಯಾಗಿಂದ ಜುಯ್ ಅಂತ ಬರೋದು, ಜುಯ್ ಅಂತ ಹೋಗೋದು, ಸತ್ತಾಳ ಅಂತ ಗೊತ್ತಿರಂಗಿಲ್ಲ. ಏನೇನು ಧಾರಾವಾಹಿ ವಾಯು. ಹೌದಕ್ಕ, ವಿಚಿತ್ರ ಅಂದ್ರೆ ವಿಚಿತ್ರ ಐತಿ ಬಿಡ. ನಿಜವಾಗ್ಲು ಭಾರಿ ಮಸ್ತು ಐತಿ. ಅದು ಯಾವಾದ್ರ ಗಣಪನ ತೊಗೊಂಡಿದ್ರೆ ಇದ್ರಾಗ ರಾಘವೇಂದ್ರ ಸ್ವಾಮಿ ತೊಗೊಂಡಾರ ಹೌದಲ್ಲ. ಅಯ್ಯೋ ದೇವ್ರೇ, ಕಡೆಗೆ ಲಾಸ್ಟಿಗೆ ನಾಶ ಅಕ್ಕವು ಇಲ್ಲಂತಲ್ಲ. ಅಲ್ಲಿ ಮಟ್ಟ ಈ ಹೀರೋಯಿನ್ಯಾರ್ದು ಹೀರೋಗಳದ್ದು ಜೀವ ತಿಂದು ಜೀರಿಗೆ ಹರಿತಾವು. ಕಡೆಗೆ ಒಂದೆರಡು ಸತ್ತೇ ಬಿಡ್ತಾವ ಅದ್ರಾಗ. ದೇವ್ರ ಕೈಯಾಗ ಸಿಕ್ಕು ಆದರೂ ದೇವ್ರ ಮಠ ಹಾಕಿರಂಗಿಲ್ಲ. ಹಂಗ ಏನಪ್ಪ.
ಹ್ಞೂನವ ಬೇಜಾರು ಅವ್ನು ನೋಡಕ್ಕೆ ಬೇಜಾರು ಏನು ಮಾಡ್ಬೇಕು ಹೇಳು. ಬಿಗ್ ಬಾಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಿಗ್ ಬಾಸ್ ವರ್ಷಕ್ಕೊಮ್ಮೆ ಬರೋ ಬದಲಿ 6 ತಿಂಗಳಿಗೆ ಒಂದೊಂದ್ಸಲ ಬರಂಗಿದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಹ್ಞೂ ನನಗೂ ಕೆಟ್ಟ ಬೇಜಾರಾಗಕತ್ಬಿಟ್ಟತ್ ನೋಡಕ್ಕ. ಈಗ ಒಂದೆರಡು ಹಾಡು ಹೇಳೇನ ಕೇಳ್ತೀಯನ? ಬೇಜಾರು ಹೋಗ್ತೈತಿ ಹಾಡ್ಲಾ? ಅಕ್ಕ 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 ಬೇಜಾರು ಏನಾಗಿಲ್ಲಕ್ಕ. ಅಕ್ಕ ನಿನ್ನ ಕಾಲು ಬೀಳ್ತೀನಿ. ನಿಂಗೇನೋ ನನ್ನ ಸಿಟ್ಟಿದ್ರು ಒಂದು ಕಪಾಳ ಕೊಡ್ಬಿಡು. ಹಾಡು ಮಾತ್ರ ಹೇಳ್ಬಿಡಕ್ಕ. ನಿನ್ನ ಕಾಲು ಬೇಕಾದ್ರೂ ಬೀಳ್ತೀನಿ. ಅಲ್ಲ ಒಂದು ಹಾಡು ಹೇಳ್ತೀನಿ ತಡಿ ಚಂದಕ್ಕೈತಿ. ಬೇಡಕ್ಕ ಬೇಡ, ನಿನ್ನ ಕಾಲು ಬೀಳ್ತೀನಿ ಆಡ್ಬೇಡ. ಅಯ್ಯೋ ದೇವ್ರೆ ಬೇಡ ಬಿಡವ. ನಿಮಗೆ ನಮ್ಮ ಹಾಡು ಕೇಳಂಗ ಆಗಲ್ಲ ಅಂತ ಚಂದ ಹಾಡ್ತೇನೆ ಅಂದ್ರೆ ಬಿಗ್ ಬಾಸ್ ನೋಡ್ಕೊಂತ ಕುಂತಿ ಒಂದೆರಡು ಹಾಡು ಹೇಳ್ತಿದ್ದಿಲ್ಲ. ತಡಿ ತಡಿ ನನ್ನ ಮಗನೂ ಇದಕ್ಕೆ ಸರಿಗಂಪ ಕಚ್ಚಕತ್ತಾನ ಸಂಗೀತ ಕಲಿಯಾಕ. ಅವನು ಕಲೀಲಿ, ಇಬ್ಬರು ಸೇರಿ ಹಾಡ್ಕೊಂತ ಕುಂದಿರ್ತೇವೆ ದಿನ 2 ತಾಸು ಸಂಜೆಗೆ ನೋಡ್ತಿರ್ಬೇಕಾರ. ಆಯ್ತಾಳ ಹಂಗಾರ ಮನೆಯಾಗ ಯಾರಿಗೂ ಉಳ್ಗಲಿಲ್ಲ ಹಂಗಾರ. ಹೌದಿಲ್ಲಕ್ಕ? ಒಟ್ಟು ಎಲ್ಲರ ಜೀವ ತೆಗಿಬೇಕಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರಿ ಅಲ್ಲಕ್ಕ. ನೀನೊಂದು ಹಿಂಗೆ ಮಾಡೋದಲ್ದ ಆ ಹುಡುಗಗೂ ಕಲ್ಸಕತ್ತೀನಕ್ಕ ಅದನ್ನೆಲ್ಲ. ಅಯ್ಯೋ ದೇವ್ರೇ, ನಮ್ಮ ಅತ್ತಿ ನಮ್ಮ ಮಾವನ್ನ ನಮ್ಮನ್ನ ದೇವ್ರೇ ಕಾಪಾಡ್ಬೇಕಪ್ಪ, ದೇವ್ರೇ ಕಾಪಾಡ್ಬೇಕು.